ನಮಸ್ಕಾರ ವೀಕ್ಷಕರೇ, BK ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೆಲ್ಲದ ಹಣ್ಣು ಜ್ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಎರಡು ಬೇಲ್ದಣ್ಣು ಸುಲಿದು ಕ್ಲೀನಾಗಿ ಸ್ಟೋರ್ ಮಾಡಿದ್ದೀನಿ. ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಶುಗರ್ ಅವ್ರಿಗಂತೂ ತುಂಬ ಒಳ್ಳೆಯದು. ಮತ್ತು ಇದು ಬೇಸಿಗೆಗಾಲಕ್ಕೆ ಒಳ್ಳೆಯದು. ಮತ್ತೀಗ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ ಅವ್ರು ಬೆಲ್ಲ ತಿಂದರೆ ಏನಾಗೋದಿಲ್ಲ, ಕ್ಯಾಲ್ಶಿಯಮ್ ಇರುತ್ತೆ, ತಿನ್ಬೋದು. ಮತ್ತು ಒಂದು 4 ಏಲಕ್ಕಿ, ಎರಡು ಬ್ಯಾಲ್ದನ್ನು ದಪ್ಪು ತೊಗೊಂಡಿರೋದಕ್ಕೆ 4 ಏಲಕ್ಕಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆಣಸು ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದೇನೇನು ಬೆನಿಫಿಟ್ ಅಂದರೆ ಎಲ್ಲ ಇದಕ್ಕೂ ಒಳ್ಳೆಯದು, ಕೂದಲು, ಸ್ಕಿನ್ಗೆ, ಪ್ರತಿಯೊಂದಕ್ಕೂ ಒಳ್ಳೆಯದು. ಈಗ ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈಗ ಇದಾಗಿದೆ. ಇದು ಚರ್ಮಕ್ಕೂ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು. ಜ್ಯೂಸ್ ಕುಡಿದೇ ಇಲ್ದಿರೋರು ನೋಡಿ 1 ಸ್ಪೂನ್ ಈ ಥರ ತಿನ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ಸೋಸಕ್ಕೆ ಹೋಗಬೇಡಿ. ಬೀಜ ಎಲ್ಲ ಬಿಸಾಕೋದು, ನಾರಿನ ಅಂಶ ಮೈ ಒಳಗಡೆ ಹೋಗಬೇಕು. ನಾರು ಇರುತ್ತೆ ಇದರಲ್ಲಿ, ತುಂಬ ಒಳ್ಳೆಯದು. ಕರಳಿಗೂ ಎಲ್ಲ ಜೀರ್ಣಕ್ರಿಯೆಗೆ ಪ್ರತಿಯೊಂದಕ್ಕೂ ಒಳ್ಳೆಯದಿದು. ನೋಡಿ ಆಗಿದೆ. ಈಗ ನಾನೊಂದು ಗ್ಲಾಸ್ ನೀರಿಗೆ 1/4 ಲೀಟ್ರ್ ನೀರಿಗೆ 2 ಸ್ಪೂನ್ ಹಾಕಿದ್ದೀನಿ. ಬೇಸಿಗೆಗಂತೂ ಕುಡೀರಿ, ತಂಪು ನೀಡುತ್ತೆ, ಸುಸ್ತು ಎಲ್ಲ ಕಡಿಮೆ ಮಾಡುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.